ಕೂಲಿ ಕಾರ್ಮಿಕರು ಬಿಟ್ಟು ತಗೊಳ್ತಾರಲ್ವಾ ಅದನ್ನ ಸರ್ಕಾರ ಗೊತ್ತಾಯ್ತಾ ಫಸ್ಟ್ ಆಫ್ ಆಲ್. ನಾನು ಕೂಲಿ ಕಾರ್ಮಿಕ ಅಂತ ಅವ್ನ್ ಸೌಲಭ್ಯ ಅವ್ನ್ ತಗೊಂಡೋಯ್ತಾನೆ. ಕೂಲಿ ಕಾರ್ಮಿಕರ ಮೇಲೆ ಹೊಟ್ಟೆ ಹೊಡಿಬೇಕು. ಅನ್ನ ತಿಂತೀವಾ, ಅನ್ನ ತಿನ್ಬೇಕು. ಇನ್ನೊಬ್ರು ತಿಂತಾರ, ಅವ್ರಿಗೆ ಬಿಡ್ಬೇಕು. ಅದನ್ನ ಕಿತ್ಕೊಂಡೆ ತಿನ್ನೋಕ್ ಹೋಗ್ಬಾರ್ದು. ಸ್ಟಾಪ್ ಯಾಕೆ ಮಾಡಿದ್ದಾರೆ ಆ ಕಾರ್ಮಿಕ ಇಲಾಖೆ ಅಂತ ತಮ್ಗೆ ಗೊತ್ತಿದ್ಯಾ? ಅವ್ನು ಲೈಸೆನ್ಸ್ ಹತ್ರ ಹೋಗಲ್ಲ, ನೀನ್ ಏನ್ ಮಾಡಿದ್ಯಾ ನಮ್ಗೆ ಅಂತಾನೆ ಕೆಲಸ ಮಾಡೋಕೆ. ಕೂಲಿ ಕಾರ್ಮಿಕರಿಗೆ ಒಂದು ಲೈಸೆನ್ಸ್ ಕೊಡಿ. ಕಚ್ಚಡ ನನ್ನ ಮಕ್ಳು ಅವರೆಲ್ಲ ಲೈಸೆನ್ಸ್ ಮಾಡ್ಕೊಂಡು ಅವರೆಲ್ಲ ದುಡಿಮೆ ಮಾಡ್ಕೊಳ್ತಿದ್ದಾರೆ. ಇಂಥ ಕೂಲಿ ಕಾರ್ಮಿಕರಿಗೆ ಯಾರು ನೋಡ್ತಾ ಇಲ್ಲ ಇಲ್ಲಿ. ಈಗ ಲೇಬರ್ ಕಾರ್ಡ್ಗಳು ಇದೆಯಲ್ಲ ಸರ್ ನಮ್ಮ ಹತ್ರ, ಈ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಕೆಲಸ ಮಾಡ್ತಾರಲ್ಲ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಲೇಬರ್ ಆಫೀಸ್ ಗೊತ್ತಿಲ್ಲ. ಕಾರ್ಮಿಕ ಇಲಾಖೆ ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟಿತ ಕಾರ್ಮಿಕರಿಗಾಗಿ ಸಾವಿರಾರು ಕೋಟಿಯನ್ನ ಖರ್ಚು ಮಾಡಿ ಹಲವಾರು ಸೌಲಭ್ಯಗಳನ್ನ ನೀಡ್ತಾ ಇದೆ. ಆದ್ರೆ ಆ ಸೌಲಭ್ಯಗಳು ಕಾರ್ಮಿಕರಿಗೆ ತಲುಪ್ತಾ ಇದೆಯಾ? ಕಾರ್ಮಿಕರನ್ನ ಹೊರತುಪಡಿಸಿ ಇತರರಿಗೆ ಜಾಸ್ತಿ ಆ ಸೌಲಭ್ಯ ತಲುಪ್ತಾ ಇದೆ. ಎಷ್ಟೋ ಕಾರ್ಮಿಕರಿಗೆ ಲೇಬರ್ ಕಾರ್ಡ್ ಅನ್ನ ಮಾಡಿಸಿದ್ದಾರೆ, ಅದರ ಸೌಲಭ್ಯಗಳು ಗೊತ್ತಿಲ್ಲ. ಇನ್ನ ಕೆಲವರಿಗೆ ಲೇಬರ್ ಕಾರ್ಡ್ ಬಗ್ಗೆ ಗೊತ್ತಿಲ್ಲ. ಸದ್ಯ ನಾನೀಗ ಬೆಂಗಳೂರಿನ ಮೂಡ್ಲಪಾಳ್ಯ ಸರ್ಕಲ್ ಇದ್ದೀನಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಇಲ್ಲಿ ಪ್ರತಿನಿತ್ಯ 500ರಿಂದ 1000ಕ್ಕೂ ಹೆಚ್ಚು ಜನ ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು ಬರ್ತಾರೆ. ಬಂದು ಇವರಿಗೆ ಕೆಲಸದ ಭದ್ರತೆ ಕೂಡ ಇಲ್ಲ. ಇಲ್ಲಿ ಬಂದು ನಿಂತಿರ್ತಾರೆ. ಕೆಲವ್ರು ಯಾರೋ ಬಂದು ಅವ್ರನ್ನ 1 ದಿನಕ್ಕೆ 2 ದಿನಕ್ಕೆ ಅಂತೇಳಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾರೆ. ಹೀಗೆ ಬಂದಂಥವ್ರಿಗೆ ಲೇಬರ್ ಕಾರ್ಡ್ ಎಲ್ಲಿ ಮಾಡಿಸ್ಬೇಕು, ಹೇಗೆ ಮಾಡಿಸ್ಬೇಕು ಅನ್ನುವಂಥ ಬಗ್ಗೆ ಕೂಡ ಸರಿಯಾದಂಥ ಮಾಹಿತಿ ಇರೋದಿಲ್ಲ. ಸೌಲಭ್ಯಗಳ ಬಗ್ಗೆಯೂ ಕೂಡ ಮಾಹಿತಿ ಇರೋದಿಲ್ಲ. ಇದ್ರ ಬಗ್ಗೆ ಅವರನ್ನೇ ಖುದ್ದು ಕಾರ್ಮಿಕರನ್ನ ಲೇಬರ್ ಕಾರ್ಡ್ ಅವ್ರು ಸಿಕ್ಕಿದ್ಯಾ, ಮಾಡಿಸ್ಕೊಂಡಿದಾರಾ, ಜೊತೆಗೆ ಏನೆಲ್ಲ ಅನುಕೂಲಗಳಿದೆ ಅದ್ರ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಈಗ ಲೇಬರ್ ಕಾರ್ಡ್ ತಮ್ಗೆ ಸಿಕ್ಕಿದ್ಯಾ ಸರ್? ಇಲ್ಲ ಸರ್, ನಮ್ಗೆ ಏನು ಅಂತ ಸೌಕರ್ಯ ಯಾವ್ದು ಸಿಕ್ಕಿಲ್ಲ ನಮ್ಗೆ. ಕಾರ್ಮಿಕ ಇಲಾಖೆಯಿಂದ ಪ್ರತಿ ವರ್ಷ ಸಾವಿರಾರು ಕೋಟಿ ಖರ್ಚು ಮಾಡ್ತಿದ್ದಾರೆ. ಯಾರಿಗೆ? ನಿಮ್ ತರ ಕಟ್ಟಡ ಕೆಲಸ ಮಾಡೋರ್ಗೆ, ಈ ಬೇರೆ ರೀತಿಯಾಗಿ ಒಂದು ಪ್ಲಂಬಿಂಗ್ ಕೆಲಸ ಮಾಡೋರ್ಗೆ ಅಂತೆಲ್ಲ ಕೂಡ ಅನುಕೂಲ ಇರುವಂತದ್ದು. ಸೊ ಆ ಸೌಲಭ್ಯಗಳ ಬಗ್ಗೆ ತಮ್ಗೆ ಯಾರು ತಿಳಿಸಿಕೊಡುವಂತ ಕೆಲಸಗಳು ಮಾಡಿಲ್ವಾ? ಇಲ್ಲ ಸರ್, ಯಾರು ತಿಳಿಸಿ ಕೊಡುವಂತ ಕೆಲಸನ ಯಾರು ಮಾಡಿಲ್ಲ. ಅವ್ರು ಯಾರು ಮಾಹಿತಿ ಕೊಡೋರು ಯಾರು ಇಲ್ಲ. ಏನ್ ನಮ್ಗೆ ಹೇಳೋರು ಯಾರು, ಕೇಳೋರು ಯಾರು? ನಾವು ನಿಮ್ ಮಾಹಿತಿ ಕೊಡ್ತೀವಿ. ನೀವು ಲೇಬರ್ ಕಾರ್ಡ್ ಮಾಡಿಸೋದ್ರಿಂದ ಏನ್ ಅನುಕೂಲ ಅಂತಂದ್ರೆ, ಈಗ ನೀವು ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಿದ್ದು ಏನಾದ್ರು ಏಟ್ಗಾಗುತ್ತೆ ಅಥವಾ ಪ್ರಾಣ ಹೋಗುತ್ತೆ. ಆ ಸಂದರ್ಭದಲ್ಲಿ 1 ಲಕ್ಷದಿಂದ ಹಿಡಿದು 5 ಲಕ್ಷ ರೂಪಾಯಿವರೆಗೂ ನಿಮ್ಗೆ ಅಮೌಂಟ್ ಬರುತ್ತೆ ಕಾರ್ಡ್ ಇದ್ರೆ. ಈಗ ನೀವು ಕೆಲಸ ಮಾಡ್ತೀರಾ, 60 ವರ್ಷ ಆಗುತ್ತೆ. 60 ವರ್ಷ ಆದ್ಮೇಲೆ ಕೆಲಸ ಮಾಡೋಕ್ಕಾಗಲ್ಲ. ಅವಾಗ ನಿಮ್ಗೆ ಪ್ರತಿ ತಿಂಗಳು 3,000 ರೂಪಾಯಿ ಅಮೌಂಟ್ ಬರುತ್ತೆ. ಜೊತೆಗೆ ಈಗ ನೀವು ಮದುವೆ ಆಗ್ತೀರಾ, ಓಕೆನಾ, ನಿಮ್ಗೆ ಮದುವೆಗೆ 50ರಿಂದ 60,000 ರೂಪಾಯಿ ನಿಮ್ ಮದುವೆಗೆ ಅಂತ ದುಡ್ಡು ಕೊಡ್ತಾರೆ. ಒಂದು ಅದಾದ್ಮೇಲೆ ನೀವು ಈಗ ತಮ್ಮ ಪತ್ನಿ ಏನಾದ್ರು ಪ್ರೆಗ್ನೆಂಟ್ ಆದಂತ ಸಂದರ್ಭದಲ್ಲಿ ಹೆರಿಗೆಗೆ ಅಂತ ಹೇಳ್ಬಿಟ್ಟು 50ರಿಂದ 60,000 ರೂಪಾಯಿ ಕೊಡ್ತಾರೆ. ಇಷ್ಟೆಲ್ಲ ಅನುಕೂಲಗಳಿದೆ. ಸೊ ಕಾರ್ಡ್ ಅನ್ನ ಇವಾಗ ನೀವು ಮಾಡಿಸ್ಕೊಂತೀರಾ? ಮಾಡಿಸ್ಕೊತೀವಿ ಸರ್. ಮಾಡಿಸ್ಕೊತೀವಿ ಸರ್. ಎಲ್ಲ ಮಾಹಿತಿ ಇದ್ರೆ ನಾವು ಮಾಡ್ಕೊಂತೀವಿ ಸರ್. ಎಲ್ಲ ಮಾಹಿತಿ ಇದ್ರೆ ನಾವು ಪಕ್ಕ ನಮ್ಗೆ ಬೇಕೇ ಬೇಕು. ಆಧಾರ್ ಕಾರ್ಡ್, ಇದು ಲೇಬರ್ ಕಾರ್ಡ್ ಬೇಕೇ ಬೇಕು. ನೀವೀಗ ಒಂದ್ ಒಳ್ಳೆ ಪ್ರಶ್ನೆ ಕೇಳಿದ್ರ, ಆಧಾರ್ ಕಾರ್ಡ್ ಇದು ಏನು ಲೇಬರ್ ಕಾರ್ಡ್ ನ ಸ್ಟಾಪ್ ಮಾಡಿದೀರಾ ಅಂತ ಅನ್ಬಿಟ್ಟು. ಸ್ಟಾಪ್ ಯಾಕೆ ಮಾಡಿದ್ದಾರೆ ಆ ಕಾರ್ಮಿಕ ಇಲಾಖೆ ಅಂತ ತಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ನಾವು ಅದು ಹುಡುಕ್ತಾ ಇದೀವಿ. ಸೈಬರ್ ಸೆಂಟರ್ಗೆಲ್ಲ ಹೋಗಿದ್ವಿ. ಇಲ್ಲ ಮಾಡ್ತಾ ಇಲ್ಲಪ್ಪ ಈಗ ಅಂತ ಹೇಳ್ತಿದ್ದಾರೆ. ಈಗ ಪ್ಲಂಬಿಂಗ್ ವರ್ಕ್ ಮಾಡ್ತೀವಿ, ಅದಕ್ಕೊಂದು ನಮ್ಗೆ ಆಧಾರ್ ಕಾರ್ಡ್ ಇಲ್ಲ, ಏನಿಲ್ಲ, ಪ್ಯಾನ್ ಕಾರ್ಡ್ ಇಲ್ಲ, ಅದು ಏನ್ ಮಾಡ್ಕೊಡ್ತಾ ಇಲ್ಲ. ಯಾಕೆ ಸ್ಟಾಪ್ ಮಾಡಿದ್ದಾರೆ ಅಂತಂದ್ರೆ, ಈ ಸರ್ಕಾರ ಬಂದು ಸಂತೋಷ್ ಲಾಡ್ ಅವರು ಸಚಿವರಾದ್ರಲ್ಲ, ಸ್ಟಾಪ್ ಮಾಡಿದ್ರು. ಕಾರಣ ಯಾಕೆ ಅಂದ್ರೆ, ಅನುಕೂಲ ಇರುವಂತದ್ದು ಲೇಬರ್ ಕಾರ್ಡ್ ಇರುವಂತದ್ದು ನಿಮ್ಮಂತ ಅಸಂಘಟಿತ ಕಾರ್ಮಿಕರು, ಕಟ್ಟಡ ಕಾರ್ಮಿಕರಿಗೆ ಅಂತ. ಆದ್ರೆ ಸಮಸ್ಯೆ ಏನಾಗ್ತಿದೆ ಅಂದ್ರೆ, ನಿಮ್ಮನ್ನ ಹೊರತುಪಡಿಸಿ ಇದನ್ನ ಬೇರೆಯವರೇ ಇದರ ಲಾಭವನ್ನ ಪಡ್ಕೊಂತ ಇದ್ರು. ಅದಕ್ಕೆ ಇವಾಗ ಸ್ಟಾಪ್ ಮಾಡ್ಬಿಟ್ಟು ಯಾರು ಕಟ್ಟಡ ಕಾರ್ಮಿಕರಿದ್ದಾರೆ, ಯಾರು ಅಸಂಘಟಿತ ಕಾರ್ಮಿಕರಿದಾರಲ್ಲ ಅವ್ರಿಗೆ ಮಾತ್ರ ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ಟಾಪ್ ಮಾಡಿದ್ದಾರೆ. ಲೇಬರ್ ಕಾರ್ಡ್ ಇದೆ, ನಿಮ್ಗೆ ಸಿಕ್ಕಿದೆ ಲೇಬರ್ ಕಾರ್ಡ್? ತಗೊಂಡಿದ್ದೀನಿ ಸರ್. ಲೇಬರ್ ಕಾರ್ಡ್ಗೆ ಏನೇನೆಲ್ಲ ಸೌಲಭ್ಯ ಇದೆ ಅಂತ ಗೊತ್ತಿದೆ ನಿಮ್ಗೆ? ಸರ್ ಗೊತ್ತಿಲ್ಲ, ಇರೋದ್ನ ನಮಗೂ ಯಾರು ಕೊಟ್ಟಿಲ್ಲ. ಈಗ ಲೇಬರ್ ಕಾರ್ಡ್ಗಳು ಇದೆಯಲ್ಲ ಸರ್ ನಮ್ಮ ಹತ್ರ, ಈ ಸಾಫ್ಟ್ವೇರ್ ಕಂಪ್ನಿಗಳೆಲ್ಲ ಕೆಲಸ ಮಾಡ್ತಾರಲ್ಲ ಅವರು ಕೂಡ ಮಾಡ್ಕೊಂಡಿದ್ದಾರೆ. ಅವ್ರು ಲೇಬರ್ ಕೂಲಿ ಕೆಲಸ ಮಾಡೋರು, ಗಾರೆ ಕೆಲಸ ಮಾಡೋರು, ಸಿಮೆಂಟ್ ಕೆಲಸ ಮಾಡೋರು. ನಾವು ಕೆಲಸ ಮಾಡೋದು 500 ರೂಪಾಯಿ ತಗೊಂಡು ಕಟ್ಟಡ ಕೆಲಸ ಮಾಡೋರು ಲೇಬರ್, ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಬಳ ತಗೊಂಡವ್ರು ಲೇಬರ್. ಹಂಗಾದ್ರೆ ಸರ್, ಈಗ ಕೆಲಸ ಮಾಡೋದು, ಕೂಲಿ ಕೆಲಸ ಮಾಡೋದೆಲ್ಲ ನಾವು. ಕೆಲವೊಬ್ಬರಿಗೆ ಸುಮಾರು ಜನಕ್ಕೆ 100% ಅಲ್ಲಿ ಬರೀ 50%ಗೆ 40% ಮಾತ್ರ ಲೇಬರ್ ಕಾರ್ಡ್ ಮಾಡಿಸಿರೋದು. ಇನ್ನು 60% ಇಲ್ವೇ ಇಲ್ಲ. ಮಿಕ್ಕಿದರೆ ಈ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಈ ಡ್ರೈವಿಂಗು ಅವರೆಲ್ಲ ಇದಾರಲ್ಲ, ಅವ್ರವರೇ ಮಾಡಿಸ್ಕೊಂಡಿದ್ದಾರೆ. ಸುಮಾರು ಜನ ನಾನೇ ನೋಡಿದ್ದೀನಿ. ಬಸ್ಸಲ್ಲಿ, ಅದರಲ್ಲಿ ಈ BMTC ಬಸ್ಸವರು, ಕಂಡಕ್ಟರು ಅವರೇ ಖುದ್ದಾಗಿ ಹೇಳಿದಾರೆ ಒಂದು ಟೈಮಲ್ಲಿ. ನಾವು ಮಾಡಿಸ್ಕೊಂಡಿಲ್ಲ ಅರ್ದಾಗ
ಟಿಕೆಟ್ ನಾವು ತಗೊಂಡಾಗ ನಿಮ್ಗೆ ಏನಾಗಿದೆಪ್ಪ ನೀವು ಮಾಡಿಸ್ಕೋಬೇಕು, ಈ ಆಫೀಸ್ ಕೆಲ್ಸಕ್ಕೆ ಹೋಗೋರೆಲ್ಲ ಲೇಬರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಮೇನ್ ಸರ್ಕಾರ ಎಲ್ಲೆಲ್ಲಿ ಯಾವ ತರ ಯಾರಿಗೆ ಕೊಡ್ಬೇಕು ಯಾರಿಗಿಲ್ಲ ಫಸ್ಟ್ ತನಿಖೆ ಮಾಡ್ಬೇಕು, ಅವಾಗ ಕೊಡಬೇಕು. ಈಗ ಲೇಬರ್ ಕಾರ್ಡ್ ಇತ್ತು ಅಂದ್ರೂ ಬಸ್ಸಲ್ಲಿ ಫ್ರೀ ಐತೆ ಸರಿನಾ. ಅದಾದ್ಮೇಲೆ ವರ್ಷಕ್ಕೊಂದ್ಸರಿ ಅಂತ ಗೌರ್ಮೆಂಟ್ ಕಡೆಯಿಂದ ಗಾರೆ ಕೆಲಸ ಮಾಡ್ತಾರ, ಕಂಬಿ ಕೆಲಸ ಮಾಡ್ತಾರ, ಕಿಟ್ ಅಂತ ಕೊಡ್ತಾವ್ರೆ. ನಮ್ಮವ್ರು ಏನ್ ಮಾಡ್ತಾರೆ ಗೊತ್ತಾ, ಇಲ್ಲಿಂದ ಕರ್ಕೊಂಡು ಹೋಗ್ತಾರೆ, ಮಾಡಿಸ್ಕೊಳ್ತಾರೆ. ಆದ್ರೆ ಅವ್ರಿಗೆ ಯಾರಿಗಾರ ಒಂದೇ ಒಂದು ಟೂಲ್ಸು ಅಂತ, ಒಂದೇ ಒಂದು ಕರಡೆ ಅಂತ ಕೊಟ್ಟಾರ, ಒಂದು ಉಕ್ಕು ಅಂತ ಕೊಟ್ಟಾರ. ಗೌರ್ಮೆಂಟ್ ಕೊಡ್ತದೆ, ಗೌರ್ಮೆಂಟ್ ಇಂದ ಕೊಡ್ತಾರೆ ಎಲ್ಲಾನು. ಇಲ್ಲಿ ಇರೋರು ಯಾರಿಗಾರ ಒಂದೇ ಒಂದು ಸಾಮಾನು ಅನ್ನೋದು ಕೊಟ್ಟವ್ರ. ನನ್ ಗಾರೆ ಕೆಲಸದ ಬಗ್ಗೆ ಹೇಳ್ತಾರೆ, ಎಲ್ಲ ಪಿನ್ ಟು ಪಿನ್ನು. ಯಾರಿಗಾರ ಒಂದೇ ಒಂದು ಐಟಮ್ ಕೊಟ್ಟವ್ರೆ ಅಂತ ಯಾರು ಕೇಳ್ಬಿಡ್ರೆ ಹೌದು ಅಂತ ಹೇಳ್ತಾರ. ಯಾರಿಗಾರ ಕೊಟ್ಟಾರಪ್ಪ, ನನ್ಗೆ ಬಾಯಿಗೆ ಕೆಟ್ಟ ಮಾತು ಬಂದ್ಬಿಡ್ತದೆ. ಅನ್ನ ತಿಂತೀವ, ಅನ್ನ ತಿನ್ಬೇಕು, ಇನ್ನೊಬ್ರು ತಿಂತಾರ ಅವ್ರಿಗೆ ಬಿಡ್ಬೇಕು, ಅದನ್ನ ಕಿತ್ಕೊಂಡು ತಿನ್ನೋಕ್ ಹೋಗ್ಬಾರ್ದು. ಸೊ ಕೇಳಿದ್ರಲ್ಲ, ಕಟ್ಟಡ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರ ಸಮಸ್ಯೆಗಳು ಏನೇನಿದೆ ಅನ್ನುವಂಥದ್ದು. ಸಾಕಷ್ಟು ಜನರಿಗೆ ಲೇಬರ್ ಕಾರ್ಡ್ ಹೇಗೆ ಮಾಡಿಸೋದು, ಎಲ್ಲಿ ಮಾಡಿಸೋದು ಅನ್ನುವಂಥದ್ದು ಗೊತ್ತಿಲ್ಲ. ಮಾಡಿಸಿರೋ ಅಂಥವ್ರಿಗೆ ಯಾವ ರೀತಿಯಾದಂಥ ಸೌಲಭ್ಯಗಳಿದೆ, ಅದನ್ನ ಪಡ್ಕೊಳ್ಳೋದು ಹೇಗೆ ಅನ್ನುವಂಥದ್ದು ಗೊತ್ತಿಲ್ಲ. ಸಾಕಷ್ಟು ಜನ ಯಾರು ಕಾರ್ಮಿಕರಲ್ಲ ಅವರು ಇದರ ಅನುಕೂಲವನ್ನ ಪಡ್ಕೊಂಡಿದ್ದಾರೆ. ಸೊ ನಮ್ಮಂತ ಬಡವರಿಗೆ ಮಾಡಿರುವಂಥ ಯೋಜನೆಯನ್ನ ನಮಗೆ ತಲುಪಿಸುವಂತ ಕೆಲಸವನ್ನ ಮಾಡಿ, ಯಾರೆಲ್ಲ ಕಾರ್ಡನ್ನ ಮಾಡಿಸ್ಕೊಂಡಿದ್ರಲ್ಲ, ಉಳ್ಳವರು ಮಾಡಿಸ್ಕೊಂಡಿದ್ರಲ್ಲ, ಅವರೆಲ್ಲರೂ ಕೂಡ ಕಾರ್ಡನ್ನ ವಾಪಸ್ ಕೊಟ್ಟು ನಮ್ಮಂತ ಕೂಲಿ ಕಾರ್ಮಿಕರಿಗೆ ಆ ಅನುಕೂಲ ಸಿಗುವಂತಾಗ್ಲಿ. ಜೊತೆಗೆ ಕಾರ್ಮಿಕ ಇಲಾಖೆ ಕೂಡ ಆ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ತಿಳಿಸುವಂತ ಕೆಲಸವನ್ನ ಮಾಡ್ತಿದೆ. ಆದ್ರೆ ಅದು ಇನ್ನೂ ಕೂಡ ಹೆಚ್ಚಿನದಾಗಿ ಆಗ್ಬೇಕು, ನಮ್ಗೆ ಯಾವುದೇ ಸಮಸ್ಯೆ ಆಗದಂತ ರೀತಿಯಲ್ಲಿ. ಯಾಕಂದ್ರೆ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಕಡೆ ಓಡಾಡಬೇಕು. ಅದೆಲ್ಲವನ್ನ ತಲುಪಿಸಿ ಆದಷ್ಟು ತುಂಬಾ ಸರಳ ವಿಧಾನದಲ್ಲಿ ನಮ್ಗೆ ಕಾರ್ಡ್ ಸಿಗುವಂತಾಗ್ಲಿ. ಯಾರೆಲ್ಲ ಉಳ್ಳವರು ಪಡ್ಕೊಂಡಿದ್ರ ಕಾರ್ಡನ್ನ ವಾಪಸ್ ಕೊಡ್ಲಿ ಅನ್ನುವಂತ ಮನವಿಯನ್ನ ಕಟ್ಟಡ ಕಾರ್ಮಿಕರು, ಕೂಲಿ ಕಾರ್ಮಿಕರು ಮಾಡ್ಕೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ ಟಿವಿ, ಬೆಂಗಳೂರು.